ರಾಜ್ಯಾಧ್ಯಕ್ಷ ಹುದ್ದೆ ತೊರೆಯಲು ಎಚ್ಡಿಕೆ ನಿರ್ಧಾರ. ಕೇಂದ್ರ ಸಚಿವರಾಗಿರೋ ಎಚ್ಡಿ ಕುಮಾರಸ್ವಾಮಿ ಅವರು 2 ಹುದ್ದೆಯನ್ನ ನಿಭಾಯಿಸಲು ಎಚ್ಡಿ ಕುಮಾರಸ್ವಾಮಿಗೆ ಕಷ್ಟ. ಹೀಗಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆ ತ್ಯಾಗ ಮಾಡಲು ನಿರ್ಧಾರ ಮಾಡಿದ್ದಾರೆ. ಎಚ್ಡಿಕೆಯಿಂದ ತೆರವಾಗುವ ಸ್ಥಾನಕ್ಕೆ ಮತ್ಯಾರು ಎನ್ನುವಂತ ಪ್ರಶ್ನೆ ಈಗ. ನಿಖಿಲ್ ಕುಮಾರಸ್ವಾಮಿ ಮಾಡಿ ಅಂತ ಕೆಲವರ ಸಲಹೆ. ನಿಖಿಲ್ಗೆ ದೊಡ್ಡ ಜವಾಬ್ದಾರಿ ನೀಡಲು ದೇವೇಗೌಡರು ಹಿಂದೇಟನ್ನ ಹಾಕ್ತಿದ್ದಾರೆ. ಅನುಭವಸ್ಥರಿಗೆ ಮಣೆ ಹಾಕಲು ಎಚ್ಡಿ ದೇವೇಗೌಡರ ಚಿಂತನೆಯಾಗ್ತಿದೆ. ನಂಬಿಕಸ್ಥ ಅನುಭವಿ ಒಕ್ಕಲಿಗ ನಾಯಕನಿಗೆ ಜೆಡಿಎಸ್ ಪಟ್ಟ. ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡಗೆ ಅಧ್ಯಕ್ಷ ಸ್ಥಾನದ ರೇಸ್ ನಲ್ಲಿ ಓಡಾಡುತ್ತಿರುವ ಏಕೈಕ ಹೆಸರು. ಜಿಟಿಡಿಗೆ ಪಟ್ಟ ಕೊಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಲಾಭವಾಗುತ್ತೆ. ಮೈಸೂರಿನವರೇ ಆದ ಕಾರಣ ಸಿದ್ದರಾಮಯ್ಯಗೂ ಕೂಡ ಟಕ್ಕರ್ ನೀಡಬಹುದು. ಸಿದ್ದು ವಿರುದ್ಧ ಪಕ್ಷ ಸಂಘಟನೆಗೆ ಜಿಟಿಡಿ ಬೆಸ್ಟ್ ಆಕ್ಷನ್. ಹೀಗಾಗಿ ಜಿಟಿ ದೇವೇಗೌಡಗೆ ಜೆಡಿಎಸ್ ಪಟ್ಟ ಕಟ್ಟುವುದು ಫಿಕ್ಸ್. ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿರುವಂತಹ ಎಚ್ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆ ತೊರೆಯಲು ನಿರ್ಧಾರವನ್ನ ಮಾಡಿದಾರಂತೆ. ಈಗ 2 ಹುದ್ದೆಯನ್ನ ನಿಭಾಯಿಸಲು ಎಚ್ಡಿ ಕುಮಾರಸ್ವಾಮಿಗೆ ಕಷ್ಟವಾದಂತಿದೆ. ಹೀಗಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತ್ಯಾಗ ಮಾಡಲು ನಿರ್ಧಾರ ಮಾಡಿದ್ದಾರೆ. ಎಚ್ಡಿಕೆಯಿಂದ ತೆರವಾಗುವ ಸ್ಥಾನಕ್ಕೆ ಮತ್ಯಾರು ಎನ್ನುವಂತ ಪ್ರಶ್ನೆ ಈಗ ಜೆಡಿಎಸ್ ಅಲ್ಲಿ ಕಾಡ್ತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಹೀಗಾಗಿ 2 ಹುದ್ದೆಯನ್ನ ಸ್ಥಾನವನ್ನ ನೋಡ್ಕೊಳ್ಳೋದು ಕಷ್ಟವಾಗುತ್ತೆ. ಹೀಗಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ಬಿಟ್ಟು ಕೊಟ್ರೆ ಇನ್ನು ತೆರವಾಗುವಂತಹ ಪಟ್ಟವನ್ನ ಯಾರು ತುಂಬುತ್ತಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಕೆಲವರು ನಿಖಿಲ್ ಕುಮಾರಸ್ವಾಮಿಗೆ ನೀಡಿ ಅನ್ನುವಂತ ಸಲಹೆಯನ್ನ ಕೂಡ ಕೊಡ್ತಿದ್ದಾರೆ. ಆದ್ರೆ ನಿಖಿಲ್ಗೆ ದೊಡ್ಡ ಜವಾಬ್ದಾರಿ ನೀಡಲು ದೇವೇಗೌಡರು ಹಿಂದೇಟನ್ನ ಹಾಕ್ತಿದ್ದಾರೆ. ಅನುಭವಸ್ಥರಿಗೆ ಮಣೆ ಹಾಕಲು ದೇವೇಗೌಡರು ಚಿಂತನೆಯನ್ನ ಮಾಡಿದ್ದಾರೆ. ನಂಬಿಕಸ್ಥವಾಗಿರಬೇಕು, ಅನುಭವಿ ಇರಬೇಕು, ಇನ್ನು ಒಕ್ಕಲಿಗ ನಾಯಕನಿಗೆ ಜೆಡಿಎಸ್ ಪಟ್ಟ ಕೊಡಬೇಕೆನ್ನುವಂತ ದೇವೇಗೌಡರು ಚಿಂತನೆಯನ್ನ ಮಾಡ್ತಿದ್ದಾರೆ. ಈತ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡಗೆ ಅಧ್ಯಕ್ಷ ಪಟ್ಟ ಇರುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಧ್ಯಕ್ಷ ಸ್ಥಾನದ ರೇಸ್ ನಲ್ಲಿ ಓಡಾಡ್ತಿರುವಂತ ಏಕೈಕ ಹೆಸರು ಜಿಟಿ ದೇವೇಗೌಡರಿಗೆ. ಸೊ ಹಾಗಾಗಿ ಅಧ್ಯಕ್ಷ ಸ್ಥಾನವನ್ನ ಇವ್ರಿಗೆ ಕೊಟ್ರೆ ಲಾಭ ಇದೆ. ಜಿಟಿಡಿಗೆ ಎಲ್ಲಾದ್ರೂ ಪಟ್ಟ ಕೊಟ್ರೆ ಹಳೆ ಮೈಸೂರು ಭಾಗದಲ್ಲಿ ಲಾಭ ಆಗುತ್ತೆ. ಏನೋ ಮೈಸೂರಿನವರದೇ ಆದ ಕಾರಣ ಸಿದ್ದರಾಮಯ್ಯಗೂ ಕೂಡ ಟಕ್ಕರನ್ನ ನೀಡಬಹುದು. ಸಿದ್ದು ವಿರುದ್ಧ ಪಕ್ಷ ಸಂಘಟನೆಗೆ ಜಿಟಿಡಿನೇ ಬೆಸ್ಟ್ ಆಕ್ಷನ್ ಅನ್ನೋದಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಮೈಸೂರಿನವರೇ ಆದ ಕಾರಣ ಸಿದ್ದರಾಮಯ್ಯಗೂ ಕೂಡ ಟಕ್ಕರ್ ಕೊಡಬಹುದು. ಇದೇ ಒಂದು ಕಾರಣದಿಂದ ಜಿಟಿ ದೇವೇಗೌಡಗೆ ಜೆಡಿಎಸ್ ಪಟ್ಟ ಕಟ್ಟುವುದು ಫಿಕ್ಸ್.